ಮುಂದಿನ ಸುದ್ದಿ ಇದು ಬೆಳಗಾವಿ ರಾಜಕಾರಣ. ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಹೆಂಗೆ ಸ್ಟೇಟ್ ಲೆವೆಲ್ನಲ್ಲಿ ಸುದ್ದಿ ಆಯಿತು ಅನ್ನೋದನ್ನು ನೋಡಿದ್ರಿ. ಕತ್ತಿ ಕುಟುಂಬಕ್ಕೂ ಜಾರಕಿಹೊಳಿ ಕುಟುಂಬಕ್ಕೂ ಜಿದ್ದಾಜಿದ್ದಿನ ಫೈಟ್ ಆಯ್ತಲ್ಲಿ. ಕತ್ತಿ ಕುಟುಂಬ ಹ್ಯಾಂಡ್ಸ್ ಆನ್ ವಿಕ್ಟರಿ ಪಡೆಯಿತು, ಸ್ಪಷ್ಟ ಗೆಲುವನ್ನು ಪಡೆಯಿತು. ಒಂದು ತಾಲೂಕಾ ಮಟ್ಟದ ಸಹಕಾರ ಸಂಘದ ಚುನಾವಣೆ. ಸತೀಶ್ ಜಾರಕಿಹೊಳಿ ಅವರು 1 ತಿಂಗಳು ಪ್ರಚಾರ ಮಾಡಿದ್ರು. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ಜೊಲ್ಲೆ ಕುಟುಂಬ ಇತ್ತು. ಆದರೂ ಕೂಡ ರಮೇಶ್ ಕತ್ತಿ ಅವರ ಹೋರಾಟವನ್ನು ಮಣಿಸೋದಕ್ಕಾಗಲಿಲ್ಲ. ಎಲೆಕ್ಷನ್ ರಿಸಲ್ಟ್ ಬಂದಾಗ ರಮೇಶ್ ಕತ್ತಿ ಅವರು ಹೇಳಿದ್ರು, ನೀವು ನಮ್ಮ ಕ್ಷೇತ್ರಕ್ಕೆ ಬಂದ್ರಿ, ಇನ್ನು ನಾವು ನಿಮ್ಮ ಕ್ಷೇತ್ರಕ್ಕೆ ಬರ್ತೀವಿ ಅಂತ. ನಾವು ಗೋಕಾಕಗೆ ಬರ್ತೀವಿ, ನಾವು ಅರಬಾವಿಗೆ ಬರ್ತೀವಿ ಅಂತ ರಮೇಶ್ ಕತ್ತಿ ಹೇಳಿದ್ರು. ಅದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ, ನಾವೇನು ಬಾರ್ಡರ್ ಹಾಕೊಂಡಿದೀವ ನಮ್ಮ ಕ್ಷೇತ್ರಕ್ಕೆ ಅಂತ. ರಮೇಶ್ ಕತ್ತಿ ಡೆಡ್ ಹಾರ್ಸ್. ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಗೆ ಮಾತ್ರ ಅವರು ಸೀಮಿತ. ನಾಳೆಯಿಂದ ಮತ್ತೆ ಕತ್ತಿ ಔಟ್ ಆಫ್ ಆರ್ಡರ್. ಬಹಳ ಮತಗಳ ರಿಜೆಕ್ಟ್ ಆಗಿದ್ದ ಸಮಸ್ಯೆ ಆಯಿತು. ಹುಕ್ಕೇರಿಯಲ್ಲಿ ನಮ್ಮ ಬೇಸ್ ಇರಲಿಲ್ಲ, ಈಗ ರೆಡಿ ಆಗಿದೆ. ತಾಲೂಕಿಗೆ ಸೀಮಿತವಾದ ಚುನಾವಣೆ ಇದು, ಅದಕ್ಕೆ ಸಂಬಂಧಿಸಿದಂಗೆ ಮಾತ್ರ ಮಾತಾಡಬೇಕು. ಇದು ಜಿಲ್ಲೆಯದು ಅಲ್ಲ, ರಾಜ್ಯದ್ದು ಅಲ್ಲ. ಇದು ಸೋಲು, ಮುಖಭಂಗ ಅಲ್ಲ. ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋದಕ್ಕೆ ನಾವು ಹೋಗಬೇಕಾಗಿತ್ತು, ಹೋದ್ವಿ ಅಂತ. ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು, ಎಲ್ಲೂ ಕೂಡ ನಮ್ಮ ಸ್ಟ್ರಾಟಜಿ ಫೇಲ್ ಆಗಿರಲಿಲ್ಲ, ಈಗ ಫೇಲ್ ಆಗಿದೆ ಅಂತ. ರಮೇಶ್ ಜಾರಕಿಹೊಳಿ ಸವಾಲು, ರಮೇಶ್ ಕತ್ತಿ ಸವಾಲು, ಅದಕ್ಕೆ ಸತೀಶ್ ಜಾರಕಿಹೊಳಿ ಪ್ರತ್ಯುತ್ತರ. ಕೇಳಿಸ್ಕೊಳ್ಳಿ. ಜಾರಕಿಹೊಳಿ ಅವರು ಇವತ್ತು ಸೋಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಜೊಲ್ಲೆ ಅವರಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ MP ಎಲೆಕ್ಷನ್ ಶೇಡ ಅದು ಜೊಲ್ಲೆ ಅವ್ರ ತಲೆಯಲ್ಲಿತ್ತು. ರಮೇಶ್ ಕತ್ತಿ ಮೇಲೆ ಗನ್ ಇಟ್ಟು ನಾನು ಹೊಡೆದಾರೆ. ನಾನು ರಮೇಶ್ ಕತ್ತಿ ಹೆಗಲ ಮೇಲೆ ಗನ್ ಇಟ್ಟು ಅವ್ರನ್ನ ಹೊಡಿಬೇಕು ಅನ್ನೋಂತ ಅವ್ರದ್ದು ತಲೆಯಲ್ಲಿತ್ತು. ಅದನ್ನ ತಿಳಿಸುವಂತ ಪ್ರಯತ್ನಕ್ಕೆ ನಾನು ಹೋದೆ. 1 ವಾರ ಗಂಟೆ ನಾನು ಬೆಳಗಾವಿಯಲ್ಲಿ ಹೋಗಿ ಅವ್ರಿಗೆ ಹೇಳುವಂತ ಪ್ರಯತ್ನ ಮಾಡಿದೆ. ಬಟ್ ಅದಕ್ಕೆ ಬಾಲಚಂದ್ರ ಅವಕಾಶ ಕೊಡಲಿಲ್ಲ. ಚುನಾವಣೆ ಮಾಡಿದೀವಿ. ಚುನಾವಣೆ ಇವತ್ತ ತಮ್ಮ ಮುಂದೆ ರಿಸಲ್ಟ್ ಎಲ್ಲ ಇದೆ. ಪ್ರಚಂಡ ಬಹುಮತದಿಂದ 15 ಜನ ಈ ದಿವಸ ಆಯ್ಕೆಯಾಗಿ ಬಂದಿದ್ದಾರೆ. ಮತ್ತು ಹುಕ್ಕೇರಿ ತಾಲೂಕಿನಲ್ಲಿ ಯಾವ ಜೊಲ್ಲೆ ಜಾರಕಿಹೊಳಿ ನಡೆದಿಲ್ಲ ಅನ್ನೋದು ಮತ್ತೊಮ್ಮೆ ನನ್ನ ದೇವರುಗಳು ಸಾಕ್ಷಿ ಮಾಡಿದ್ದಾರೆ. ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವ್ನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಇಲ್ಲ. ನೀವು ರಮೇಶ್ ಕತ್ತಿ ಅದ ಡೆಡ್ ಹಾರ್ಸ್ ಅದು ಸಾಯಿಜೇಬಲ್ ಓಟ್ ತೊಂದಿ ಬಹಳಷ್ಟು ನಮ್ಮ ಓಟ್ ರಿಜೆಕ್ಟ್ ಆಗಿದೆ. ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ. ಸೊ ಹೀಗಾಗಿ ಸೋತಿದ್ವಿ. ಎಲ್ಲ ಈಗ ನಮ್ದು ಹುಕ್ಕೇರಿಯಲ್ಲಿ ನಮ್ದು ಬೇಸ್ ಇರಲಿಲ್ಲ. ಈಗೆಲ್ಲ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು. ಸೊ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ. ಇದು ತಾಲೂಕಿಗೆ ಸೀಮಿತವಾಗಿರುವಂತಹ ಚುನಾವಣೆ. ಅಷ್ಟಕ್ಕನ ಮಾತಾಡ್ಬೇಕಿದು. ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿದು. ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು. ಸೋಲು ಅಷ್ಟೇ, ಮುಖಭಂಗ ಅನ್ನೋದು ಪ್ರಶ್ನೆ ಬರ್ತದೆ. ಸೋಲು ಇಲ್ಲ. ಅದೇ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು, ಹೋದಿವಿ ಅಷ್ಟೇ. ಅದೇ ಹೇಳಿಲ್ಲ, ನಮ್ದು ಮಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಲ್ಲ. ಸ್ಟ್ರಾಟಜಿ ಕರೆಕ್ಟ್ ಇತ್ತು, ಸ್ಟಡಿನೂ ಕರೆಕ್ಟ್ ಇತ್ತು. ಆದ್ರೆ ನಾವು ಒಬ್ಬನೇ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲ ಹೋಲ್ ಟೀಮ್ ಮಾಡ್ಬೇಕಿದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.